ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದಂದು ಪ್ರಕಾಶ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಈ ದಿನದಂದು ಪ್ರಕಾಶ ಎಂಬ ಒಂದು ನಿನ್ನ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇಲೆ. ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಾಕ್ಯ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂದು ವಾಕ್ಯ ಭಾಗವು ಹೇಳುವುದಾಗಿದೆ. ಕರ್ತನನ್ನು ನಂಬಿಕೆಯಿಂದ ಎದುರು ನೋಡುವಿಕೆಯಿಂದ ನೋಡುವವರ ಮುಖಗಳು ಪ್ರಕಾಶಿಸುವವು, ದೀನರು ಕೇಳಿ ಸಂತೋಷಿಸುವರು. ಇಂದು ಕರ್ತನು ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡುವನು, ಕುಟುಂಬವನ್ನು ಪ್ರಕಾಶ ಮಾಡುವನು. ಶ್ರೀಮಂತರಾಗಿ ಬೆಳೆದ ಒಬ್ಬ ವ್ಯಕ್ತಿ ತನ್ನ ವಹಿವಾಟಿನ ನಷ್ಟಪಟ್ಟು ಸಾಲದ ತೊಂದರೆಗೆ ಸಿಕ್ಕಿಕೊಂಡನು. ಬಹಳ ಕುಗ್ಗಿ ಹೋಗಿ ದೀನಸ್ಥಿತಿಗೆ ಬಂದನು. ಅಯ್ಯೋ, ನನ್ನ ಗತಿ ಹೀಗಾಯಿತಲ್ಲ, ನಾನು ಈ ಸ್ಥಿತಿಗೆ ಬಂದೇನಲ್ಲ ಎಂದು ಹೇಳಿ ಯಾವಾಗಲೂ ಅಳುತ್ತಾ ದುಃಖಿಸುತ್ತಾ ದಿನ ಕಳೆದರೆ ಹೊರತು ಕರ್ತನನ್ನು ನೋಡಲಿಲ್ಲ. ಕೊನೆಗೂ ಹುಚ್ಚರಾಗಿ ಅಲೆದರು. ಎಷ್ಟು ಶೋಚನೀಯವಲ್ಲವೇ? ಕರ್ತನು ಅನ್ನುತ್ತಾನೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೇಳಿಕೋ, ನಾನು ನಿನ್ನನ್ನು ಬಿಡಿಸುವೆನು ಎನ್ನುತ್ತಾನೆ. ಯೇಸು ಕ್ರಿಸ್ತನು ಗೆತ್ಸಮನೆ ತೋಟದಲ್ಲಿ ಕೊನೆಯದಾಗಿ ಪ್ರಾರ್ಥಿಸಲು ಹೋದಾಗ ಆತನು ವ್ಯಾಕುಲಪಟ್ಟು ನೊಂದದ್ದನ್ನು, ಆತನು ಪಾಪಿಗಳ ಕೈಗಳಿಗೆ ಒಪ್ಪಿಸಲ್ಪಟ್ಟುದನ್ನು ತಿಳಿದಿದ್ದೇವೆ. ಎಷ್ಟು ನಿಂದೆ, ಅವಮಾನ, ಪರಿಹಾಸ್ಯವನ್ನು ಅನುಭವಿಸಬೇಕೆಂದು ಸಹ ಗೆತ್ಸಮನೆ ತೋಟದಿಂದ ಹೊರಗೆ ಬರುವಾಗ ಕೀರ್ತನೆಯನ್ನು ಹಾಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೋದನು ಎಂದು ಸತ್ಯವೇದದಲ್ಲಿ ನೋಡುತ್ತೇವೆ. ಆ ಸಮಯದಲ್ಲಿ ಆತನು ತಂದೆ ದೇವರನ್ನು ನೋಡುತ್ತಿದ್ದನು. ಆದುದರಿಂದಲೇ ದುಃಖ ಚಿಂತೆ ಇರುವಾಗ ಕರ್ತನನ್ನು ಸ್ತುತಿಸಿ ಕೊಂಡಾಡಿರಿ. ಸ್ತೇಫನನನ್ನು ಕಲ್ಲೆಸೆದು ಕೊಲ್ಲಲು ಕೂಡಿ ಬಂದ ಯೆಹೂದ್ಯರು ಹಲ್ಲು ಕಡಿಯುತ್ತಾ ಕ್ರೋಧದಿಂದ ಉರಿಯುತ್ತಿದ್ದರು. ಆದರೆ ಸ್ತೇಫನನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಹಿರೀ ಸಭೆಯವರು ಕಂಡರು. ಸ್ತೇಫನನಾದರೂ ಪವಿತ್ರಾತ್ಮ ಭರಿತನಾಗಿಯೇ ಯೇಸುವನ್ನು ನೋಡಿದನು. ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ಕೂತಿರುವುದನ್ನು ನೋಡಿದನು. ಅಪೊಸ್ತಲ ಕಾರ್ಯ 7ನೇ ಅಧ್ಯಾಯ 54-56ನೇ ವಾಕ್ಯ ಹೇಳುವುದಾಗಿದೆ. ದೇವ ಮಕ್ಕಳೇ, ಎಲ್ಲ ಸಮಯಗಳಲ್ಲಿಯೂ ಕರ್ತನ ಮುಖವನ್ನು ನೋಡಿರಿ. ಆಗ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು, ನಿಮ್ಮ ಮಕ್ಕಳ ಜೀವಿತವನ್ನು ಪ್ರಕಾಶಿಸುವಂತೆ ಮಾಡುವನು. ಕೀರ್ತನೆಗಳು 121:12. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಾಕಾಶಗಳನ್ನು ಉಂಟು ಮಾಡಿದ ಕರ್ತನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂದು ಕೀರ್ತನೆಗಾರನು ಹೇಳುವುದಾಗಿದೆ. ಪ್ರೈಸ್ ದ ಲಾರ್ಡ್. ಆಮೆನ್.